ಅದುವರೆಗೂ ವೆಯ್ಟ್ ಮಾಡಿಲ್ಲ ಅಂತ ಇಟ್ಕೊಳ್ರಿ, ಅದು ಫ್ರಾಡ್ ಅಂತಂದ್ ಅರ್ಥ ಮಾಡ್ಕೊಂಡು, ಫೇಕ್ ಲವ್ ಅದು ಅಂತಂದ್ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ರೀಸನ್ ಸಿಗುತ್ತೆ, ಒಂದು ಅರ್ಥ ಸಿಗುತ್ತೆ. ಅವಾಗ ಯೋಚನೆ ಮಾಡೋ ಟೈಮ್ ಇರಲ್ಲ, ಯೋಚನೆನೂ ಮಾಡಲ್ಲ ಅವಾಗ. ಅದು ಒಂದೇ ಸಲ ರಿಸಲ್ಟ್ ಬರ್ಬೇಕು ಆ ತರ ಮೈಂಡ್ ಸೆಟ್ ಅವಾಗ. ಇವಾಗ ನಮ್ಗೆ ಇವಾಗ ಅನುಭವ ಆಗೈತೆ, ನಾವು ಮಾತಾಡ್ತೀವಿ. ಅದೇ ಬಿಳ ಕೂದ್ಲು ಬಂದಾಗ ಎಲ್ಲಾರು ಬುದ್ಧಿ ಹೇಳ್ತಾರ ನೋಡು, ಹಂಗೆ ಇವಾಗ ನಾವು ಹೇಳ್ತಿದ್ದೀವಿ. ಹೌದು. ಅಷ್ಟೇ. ಏನಂದ್ರೆ ತಿಳ್ಕೊಬೇಕಷ್ಟೇ, ಒಂದ್ ಸ್ವಲ್ಪ ಚೆನ್ನಾಗಿ ದುಡ್ಡು ಪಟ್ಟ ಎಲ್ಲ ದುಡ್ದು ಸಾಕ ಕೆಪಾಸಿಟಿ ಇದ್ಮೇಲೆ ನೋಡ್ರಿ. ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್, ಚೆನ್ನಾಗಿ ಓದ್ತಿದ್ದೆ. 1ನೇ ಕ್ಲಾಸಿಂದ SLC ವರೆಗೂ ಚೆನ್ನಾಗಿ ಓದ್ತಿದ್ದೆ. ಮನೆಗ್ ಕೂಡ ಅವರು ಚೆನ್ನಾಗಿ ಓದ್ತಾನಪ್ಪ, ಇವನು ಚೆನ್ನಾಗಿ ಓದಿಸ್ಬೇಕು, ಇನ್ನ ಮುಂದೆ ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಅವರು ಪ್ಲಾನ್ ಮಾಡ್ಕೊಂಡಿದ್ರು. SLC ವರ್ಗೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು, ಚೆನ್ನಾಗೇ ಓದನು. SLC ಆದ್ಮೇಲೆ ಫಸ್ಟ್ PUC ಸೆಕೆಂಡ್ PUC ಸೇರಿದಾಗ ಹಿಂಗೆ ಎಲ್ಲ ಹುಡುಗರು ಕಮ್ಮದ್ಕಿನ ಸುಮ್ನೆ ಏನಂದ್ರೆ ನೋಡ್ದಾಗ ಈಗ ಏನೋ ಲವ್ ಮಾಡ್ತೀವಿ ಅಂತಂದು ಅಟ್ರಾಕ್ಷನ್ ಆದಾಗ ಲವ್ ಮಾಡ್ತಿದೀವಿ ಅಂತ ಅಂದು ಎಜುಕೇಶನ್ ಕಡೆ ಗಮನ ಕೊಡ್ದಂಗೆ ಬರೇ ಹುಡುಗಿನ್ ನೋಡೋದು, ಬರೋದು, ಹೋಗೋದು, ಓದೋದ್ ಕಡೆ ಗಮನ ಹರಿಸ್ಲಿಲ್ಲ. ಹಂಗಾಗಿ ಲಾಸ್ಟ್ಗೆ ಹಿಂಗೆ ಇವ್ರ ಮದ್ವೆ ಸೆಟ್ ಮಾಡಿದ್ರು. ಮದ್ವೆ ಇವ್ರು ಮೊದ್ಲೇ ಹೇಳಿದ್ರು ನನಗೆ, ಹಿಂಗ್ ನನ್ ಮದ್ವೆ ಸೆಟ್ ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಮದ್ವೆ ಮಾಡ್ಕೊಬೇಕೆ, ನನಗೆ ನಿನ್ ಮಾಡ್ಕೊಬೇಕ ಇಷ್ಟ ಅಂತ ನನಗೆ ಮೊದ್ಲೇ ಹೇಳಿದ್ರು. ಅದು ಯಾರಿಗೂ ಗೊತ್ತಿಲ್ಲ, ನನ್ಗೂ ಇವ್ರಿಗೆ ಅಷ್ಟೇ ಗೊತ್ತಿರೋದು. ಮನೆಗೂ ಗೊತ್ತಿಲ್ಲ, ಇವ್ರ ಮನೆಗೂ ಗೊತ್ತಿಲ್ಲ. ಅದಕ್ಕೆ ನನಗ್ ಧೈರ್ಯ ಇವ್ರಿಗೆ ನನಗೆ ಹೇಳತ್ತಲ್ಲ, ಬೇರೆ ಹೆಂಗ್ ಮಾಡ್ತಾರೆ ಇವ್ರ ಮನೆಯಾಗ, ಇವ್ರ ಅಪ್ಪರಮ್ಮರ್ ಮದ್ವೆ ಅಂತ ಅಂದ್ಬಿಟ್ಟು ನಾನು ಗಲಾಟೆ ಮಾಡ್ತಿದ್ದೆ. ನಿನ್ ಮಗಳು ಯಾಕೆ ಬೇರೆ ಕೊಡೋದು, ನಾನೇ ಮಾಡ್ಕೊಂಬ. ನೀನು ಮಾಡ್ಕೊಂಡ್ರೆ ನಿಮ್ ಮನೆಗ್ ಕೆಲಸ ಮಾಡ್ಬೇಕು, ನಾ ಕೊಡೋದಿಲ್ಲ ಅಂದ್ರು. ನೀವ್ ಕೊಡೋದಿಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ, ನಾನ್ ಮಾಡ್ಕೊಂತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಏನ್ ನೀನ್ ಅಷ್ಟು ದೌಲಾಗ್ ಮಾತಾಡ್ತೀಯ, ನೀನು ನಾವ್ ಕೊಡಲ್ಲ ಅಂದ್ರು ಬಿಡಲ್ಲ ಅಂತೀಯಲ್ಲ, ಏನಂದ್ರೆ ಇಲ್ಲ ನಾನ್ ಮಾಡ್ಕೊಂತೀನಿ, ನಾನು ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಾಡ್ಕೊಂತೀನಿ ಅಂತ. ಅವ್ರಿಗೆ ಗೊತ್ತಿರ್ಬೇಕಲ್ಲ ನಾವ್ ಇಬ್ರು ಲವ್ ಮಾಡ್ತಿದೀವಿ ಅಂತಂದು ಮೇಲೆ ಸ್ವಲ್ಪ ಎಗರಾಡಿದ್ರು. ಆಮೇಲೆ ಎಲ್ಲಾ ಜನ ಬಂದು ಎಲ್ಲಾ ಕೇಳಿದ್ರು, ಯಾರ ಮನೆಯಲ್ಲೂ ಕೇಳಲಿಲ್ಲ. ಇಬ್ರು ಮನೆಯಲ್ಲೂ ಗಲಾಟೆ ಆಯ್ತು. ಗಲಾಟೆ ಆಗ್ಬಿಟ್ಟು ಲಾಸ್ಟ್ 3 ಜನ ಇವಾಗ ಇವ್ರಿಬ್ರು ಆದ್ರೆ ಒಪ್ಕೊಳಲ್ಲ, ನಿಮ್ ಮನೆಯವರು ಇವ್ರ ಮನೆಯವರು ನಿಲ್ಲು ಅಂತ ಅಂದ್ಬಿಟ್ಟು ಇಬ್ರನ್ನ ಕರೆದು ನಿನ್ಗಿಷ್ಟನಾ ಅಂತ ಇಬ್ರನ್ನ ಕೇಳಿದ್ರು. ಇಬ್ರು ಇಷ್ಟಾನೇ ಅಂದ್ವಿ. ಆಗ ಈ 2 ಮನೆಯವ್ರನ್ನ ಬಿಟ್ರು ಅವ್ರ ಊರ್ ಜನಗಳೆಲ್ಲ, ನಮ್ಮಿಬ್ರನ್ನ ಕರ್ಕೊಂಡ್ರು. ಮದ್ವೆ ಮಾಡಿದ್ರು ಬಿಟ್ಬಿಟ್ರು. ಆಮೇಲೆ ಸಾಯಂಕಾಲ ಹೋಗಿ ದೇವಸ್ಥಾನದಾಗ ಅವರೇ ಎಲ್ಲ ತಾಳಿ ಬಟ್ಟೆ ಅಂದ್ರೆ ಬಟ್ಟೆ ತರ್ಲಿಲ್ಲ, ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್. ನಾನ್ ಹಿಂಗ್ ಹಳೆ ಬಟ್ಟೆನೆ ಅಷ್ಟೇ ಮದ್ವೆ ಆಗ್ಬಿಟ್ವಿ. ಆಮೇಲೆ ಇಲ್ಲಿ ನಮ್ ಮನೆಗೂ ಇವ್ರ ಮನೆಗೂ ಗಲಾಟೆ ಜಾಸ್ತಿ ಸ್ಟಾರ್ಟ್ ಆದ್ವು. ನಾವ್ ಚಿಕ್ಕ ಹುಡುಗರಲ್ಲ, ಅದಕ್ಕೆ ನಮಗೂ ಭಯನೇ. ಆಮೇಲೆ ಬೇರೆ ಊರಿಗೆ ನಮ್ ಇವ್ರ ರಿಲೇಷನ್ ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲೇ ಬಿಟ್ಟಿದ್ರು ಒಂದು 3 ತಿಂಗಳು 4 ತಿಂಗಳು. ಅವ್ರ ಕರ್ತವ್ಯ ಅವ್ರ ಮದ್ವೆ ಮಾಡಿದ್ರು ಬಿಟ್ಬಿಟ್ರು. ಆಮೇಲೆ ಕಷ್ಟಪಟ್ಟಿದ್ದು ನಾವೇ ಅಲ್ವಾ. ಸೊ ಎಷ್ಟು ಲೈಫು ಆಗೈತೆ ಅಂದ್ರೆ ನಮ್ದು ಸಡನ್ ಆಗಿ ಉಲ್ಟಾ ಮಲ್ಗೆ ಆಮೇಲೆ ಸೀದಾ ಎದ್ದಳೋದಕ್ಕೆ ಎಷ್ಟು ವರ್ಷ ಬೇಕಾಯ್ತು ಗೊತ್ತಾ. ಅಷ್ಟೊಂದ್ ಕಷ್ಟಪಟ್ಟಿದೀವಿ. ನರಕ ಎಲ್ಲೂ ಬೇರೆ ನೋಡೋ ಅವಶ್ಯಕತೆ ಇಲ್ಲ, ಇಲ್ಲೇ ನೋಡ್ಬಿಟ್ಟಿದೀವಿ ಎಲ್ಲಾನು. ಸೊ ಹಂಗಾಗಿ ನಾನ್ ಹೇಳೋದು ಇಷ್ಟೇನೆ, ಫಸ್ಟ್ ಸೆಟ್ಲ್ ಆಗಿ ಲೈಫ್ ಅಲ್ಲಿ, ಬೇಗ ಮದ್ವೆ ಅಂತ ದುಡುಕ್ಬೇಡಿ. ಯಾವ್ದೇ ಕಾರಣಕ್ಕೂ ದುಡುಕಿದ್ರೆ ಮದ್ವೆ ಅಂದ್ರೆ ಅದೊಂದು ಮೋಜ್ ಇರುತ್ತೆ, ಅದೊಂದು ಇದಿರುತ್ತೆ. ಮದ್ವೆ ಅಂತ ಹೇಳ್ಬಿಟ್ಟು ಲವ್ ಮಾಡಿರೋ ಹುಡುಗಿನೇ ಮದ್ವೆ ಆಗ್ತೀನಿ ಅಂತ. ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಲೈಫ್ ಅಂದ್ರೆ ಏನು, ಸೊ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದು ಅವಾಗ ಗೊತ್ತಾಗುತ್ತೆ. ಅವಾಗ ಯಾವ ಲವ್ ಬೇಡ, ಯಾವ ಹುಡುಗಿ ಬಿಡೋಣ ಅನ್ಸುತ್ತೆ ಆ ಟೈಮಲ್ಲಿ. ಸೊ ಹಂಗಾಗಿ ಹೇಳೋದಿಷ್ಟೇನೆ, ನಾವಂತೂ ತುಂಬಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದೀವಿ. ದುಡ್ಡಿಲ್ದೇನೆ, ಹಾಸ್ಪಿಟ್ಲ್ ಮುಖ ನೋಡ್ದೇನೆ, ಹಿಂದಿನ ಕಾಲದವ್ರು ಹೆಂಗೆ ಊಟ ಮಾಡಕ್ ಊಟ ಇಲ್ದೇನೆ ಆ ತರ ಜೀವನ ಎಲ್ಲ ನೋಡ್ಕೊಂಡ್ ಬಂದಿರೋದು. ಈ ಪ್ಲೇಸ್ಗೆ ಬರ್ಬೇಕಂದ್ರೆ, ಈ ಸ್ಥಾನಕ್ಕೆ ತುಂಬಾ ಕಷ್ಟಪಟ್ಟಿದೀನಿ. ಸೊ ಹಂಗಾಗಿ ನಾನ್ ಹೇಳೋದು ಇಷ್ಟೇನೆ, ಸೆಟ್ಲ್ ಆಗಿ ಫಸ್ಟ್, ಆಮೇಲೆ ಮದ್ವೆ ಮಕ್ಳು ಎಲ್ಲಾನು ಇದ್ದೇ ಇರುತ್ತೆ. ಅದೇ ನಾನು ಹೇಳಿದ್ನಲ್ಲ, ಟೈಮ್ ಕೊಡಿ ಸೆಟ್ಲ್ ಆಗೋವರೆಗೂ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ನಿಮ್ಗೋಸ್ಕರ ವೇಟ್ ಮಾಡಿದ್ರೆ ಅದು ನಿಜವಾದ ಪ್ರೀತಿ. ಆಮೇಲೆ ಆರಾಮಾಗಿ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗಿ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನಮ್ದು ಹೇಳ್ತಾ ಹೋದ್ರೆ ಒಂದು ಮೂವಿ ಮಾಡ್ಬೋದು. ಸೊ ಹಂಗಾಗಿ ಎಲ್ಲಾನು ಹೇಳ್ತಾ ಕುತ್ಕೊಳಕ್ ಆಗಲ್ಲ, ಯಾಕಂದ್ರೆ ಸುಮಾರು ಅಂದ್ರೆ 10-15 ವಿಡಿಯೋ ಮಾಡ್ಬೇಕು ನಾವೆಲ್ಲ. ಪ್ರತಿಯೊಂದು ಹೇಳ್ಕೊಂಡ್ ಬಂದ್ರೆ ಅಷ್ಟೊಂದ್ ಕಷ್ಟಗಳ ದಿನಗಳೆಲ್ಲ ನೋಡ್ಕೊಂಡ್ ಬಂದಿದೀವಿ. ತಿನ್ನಕ್ ಊಟ ಇಲ್ದೆ, ಉಡಕ್ ಬಟ್ಟೆ ಇಲ್ದೆ, ಮಕ್ಳಿಗೆ ಹಾಸ್ಪಿಟ್ಲ್ ತೋರ್ಸಕ್ ದುಡ್ಡಿಲ್ದೆ, ಪ್ರತಿಯೊಂದು ಕಷ್ಟನೂ ಪಟ್ಟಿದೀನಿ. ಸೊ ಅದ್ರಲ್ಲಿ 3/4% ನಮ್ಮಮ್ಮ ಪಟ್ಟಿದ್ದಾರೆ ಬಿಡ್ರಿ. ಸೊ ಅದು ಹೇಳೋ ಅಂತ ಇದೇ ಇಲ್ಲ. ನಮ್ಮಮ್ಮ ಇಲ್ಲ ಅಂದಿದ್ರೆ ನಾನು ಇಲ್ಲ, ನನ್ ಮಕ್ಳು ಇಲ್ಲ ಆ ಟೈಮಲ್ಲಿ. ಸೊ ಹಂಗಾಗಿ ನಮ್ಮಮ್ಮ ಇರೋದಕ್ಕೆ ಇಷ್ಟು. ಇನ್ನೊಂದು, ನಮ್ಮಮ್ಮ ಅವ್ರಾಗ ಏನಂದ್ರು ಗೊತ್ತಾ, ನನ್ನ ಇರಾದೊಬ್ಬ ಮಗಳಿಗೆ ಎಂತ ಜೀವನ ಸಿಕ್ತು, ಇಂತ ಲೈಫ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನನ್ನ ಅಂದಿರೋದುಂಟು, ಬೈದಿರೋದುಂಟು. ಈ ತರ ಮಾಡ್ಕೊಬಿಟ್ಲು ಲೈಫ್ ಅಂತ ಹೇಳ್ಬಿಟ್ಟು.
ಅದೇ ಬಾಯಲ್ಲೇ ಈಗ ನಾನು ಏನ್ ಮಾಡಿ ಅವ್ರನ್ನ ತೀರಿಸ್ಬೇಕು ಎಂತ ನೋವು ಕೊಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ತುಂಬಾ ನೋವು ಪಡ್ತಾ ಇದ್ದೆ. ಈಗ ಅವ್ರ ಬಾಯಲ್ಲೇನೆ ಅಪ್ಪ ನನ್ ಮಗಳು ಲೈಫ್ ಚೆನ್ನಾಗೈತೆ, ಹೆಂಗ ಸೆಟ್ಲ್ ಆಗ್ಬಿಟ್ರು ಅನ್ನೋ ತರ ಅನ್ನಿಸ್ಕೊಂಡಿದೀನಿ. ನಾನ್ ಅವಾಗ ಕೊಟ್ಟಿರೋಂತ ಕಷ್ಟಕ್ಕೂ ಅವ್ರು ಪಟ್ಟಿರುವಂತ ಕಷ್ಟಕ್ಕೂನು ಈ ಮಾತ್ ಸಾಕು ಅಂತ ಅನ್ನಿಸ್ತು ನನ್ನ ಲೈಫಲ್ಲಿ. ಸೊ ಇದೇ ಸಾಕು ಬಿಡಪ್ಪ, ಹೆಂಗೋ ಮೆಚ್ಕೊಂಡ್ರಲ್ಲ ಕೊನೆಗೆ ನಮ್ಮ ಅಪ್ಪ ನಮ್ಮ ಅಮ್ಮ, ಹೆಂಗೋ ಬಿಡಮ್ಮ ಚೆನ್ನಾಗಿದ್ದೀರಾ, ಚೆನ್ನಾಗ್ ಸೆಟ್ಲ್ ಆಗಿದ್ದೀರಿ, ಇವಾಗ ಚೆನ್ನಾಗ್ ಮಾಡ್ಕೊಂಡ್ ತಿಂತಾರೆ, ನಿಮ್ದೇನು ನಮಗ್ ನೋವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗಾಗಿ ನಾನ್ ಕೊಟ್ಟಂತ ದೊಡ್ಡ ಉಡುಗೊರೆ ಅಂದ್ರೆ ಇದೇ ಅನ್ಸುತ್ತೆ. ನಮ್ ಲೈಫ್ ನ ಆ ತರ ಇದ್ದಿದ್ ಲೈಫ್ ನ ಈ ತರ ಟರ್ನ್ ಮಾಡ್ಕೊಂಡು ಅವ್ರ ಮುಂದೆ ಮೆಚ್ಕೊಳ್ಳೋ ತರ ಮಾಡಿದೀವಿ ನಾನ್ ನಮ್ಮ ಮನೆಯವ್ರಿಬ್ರು ಸೇರ್ಕೊಂಡು. ಇದೇ ನಾವ್ ಅಪ್ಪ ನಮ್ಮ ಅಮ್ಮನ್ ಕೊಡ್ತಾ ಇರುವಂತ ಉಡುಗೊರೆ ಅಂದ್ಕೊಂಡಿದೀನಿ. ನಮ್ಗೆ ಇನ್ನೇನು ಬೇಡ, ನೀವ್ ಹಿಂಗೆ ಇರಿ ಲೈಫ್ ಲಾಂಗ್ ಅಂತಂದ್ ಹೇಳ್ತಾ ಇರ್ತಾರೆ, ಯಾವಾಗ್ಲೂ ಖುಷಿ ಪಡ್ತಾ ಇರ್ತಾರೆ. ಸೊ ಹಂಗಾಗಿ ನಮ್ಮ ಮನೆಯವ್ರು ಹೇಳ್ರಿ ಫಸ್ಟ್ ಹೆಣ್ಮಕ್ಳಿಗೆ ಯಾವ ತರ ಲೈಫ್ ಬೇಕು, ಕೊನೆಯದಾಗಿ ಏನ್ ಹೇಳ್ತೀರಾ ಹೆಣ್ಮಕ್ಳ ಬಗ್ಗೆ ನೀವು? ಏನಿಲ್ಲ, ನಾನ್ ಹೆಂಗೆ ನಿನ್ ಜೊತೆ ಹೊಂದ್ಕೊಂಡು ಹೋದೆ. ಈಗ ಲವ್ ಮಾಡಿ ಮದ್ವೆ ಮಾಡ್ಕೊಂತೀವಿ. ಹ್ಮ್. ಮಾಡ್ಕೊಂಡ್ ಬಂದ್ಮೇಲೆ ಮನೆಗ್ ಬಂದ್ಮೇಲೆ ಚೆನ್ನಾಗ್ ನೋಡ್ಕೋಬೇಕು. ಅದು ಬಿಟ್ಟು ಅದು ಇದು ಕೇಳ್ಕೊಂಡು ಹೇಳ್ದಾರ ಮಾತ್ ಕೇಳಿ ಸ್ವಲ್ಪ ಮನೆಗೆ ಟಾರ್ಚರ್ ಕೊಟ್ರೆ ಅವಾಗ ಹೆಣ್ಮಕ್ಳ ಲೈಫ್ ಚೆನ್ನಾಗಿರಲ್ಲ. ಯಾಕಂದ್ರೆ ಇವಾಗ ನಾನ್ ಫಸ್ಟ್ ಹುಡುಗಿನ ಲವ್ ಮಾಡ್ಬಿಟ್ಟು ಮದ್ವೆ ಆದೆ. ಮದ್ವೆ ಆಗಿ ಒಂದು 6-7 ತಿಂಗಳು ಚೆನ್ನಾಗಿದ್ದೆ. ಆಮೇಲೆ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಲ್ಲ, ನಾನು ಚೆನ್ನಾಗ್ ಓದಾನೆ, ಎಂದು ಕೂಲಿ ಕೆಲ್ಸಕ್ಕೆ ಓದಾನಲ್ಲ. ನಾನು 4 ಅಕ್ಕರಿಂದ ಹುಟ್ಟಿರೋನು ಒಬ್ನು, 5ನೇ ಗಂಡ್ಮಗ್ ನಾನು. ಇವಾಗ 4 ಹೆಣ್ಮಕ್ಳು, ಅವರಿಂದ ಹುಟ್ಟಿರೋನು ನಾನು ಒಬ್ನು, ಫಸ್ಟ್ನೇ ಗಂಡ್ಮಗ್ ನಾನು. ಆಗ ನನ್ನ ಚೆನ್ನಾಗ್ ನೋಡಿ ಚೆನ್ನಾಗ್ ಓದಿಸಿದ್ರು, ನಾನು ಚೆನ್ನಾಗ್ ಓದಿದ್ದೆ. SLC ಆದ್ಮೇಲೆ ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಹೋದ್ಮೇಲೆ ಓದೋದೆಲ್ಲ ಬಿಟ್ಬಿಟ್ಟು ಹುಡುಗಿನ ಮದ್ವೆ ಆಗ್ಬಿಟ್ನಲ್ಲ ಡೈರೆಕ್ಟ್. ಅದಕ್ಕೆ ಅವರು ಇವಾಗ ಕಷ್ಟಪಟ್ಟು ನಮ್ಮ ಅಕ್ಕವರು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಚೆನ್ನಾಗ್ ಸಾಕಿದ್ರು. ನನ್ನ ಒಂದು ಕೂಲಿ ಕೆಲ್ಸಕ್ಕೆ ಕಳಿಸ್ದಂಗ ಅವರೇ ಕೂಲಿ ಹೋಗಿ ನನ್ನ ಚೆನ್ನಾಗ್ ಓದಿಸಿದ್ರು. ಡೈರೆಕ್ಟ್ ಹೋಗ್ಬಿಟ್ಟು ಮದ್ವೆ ಆಗ್ಬಿಟ್ಬಿಟ್ರೆ ನನ್ನ ಲೈಫ್ ಇವ್ನ ಎಜುಕೇಶನ್ ಇಲ್ಲಿಗೆ ನಿಂತು ಹೋಗ್ತತ್ತಲ್ಲ ಅಂತಂದು ಅವ್ರಿಗೂ ಬೇಜಾರಾಯ್ತು. ಅದಕ್ಕೆ ಗಲಾಟೆ ಮಾಡಿದ್ರು ಬಂದು. ಮಾಡಿದ್ಮೇಲೆ ಅದೇ ನಾವ್ ಮದ್ವೆ ಆಗ್ಬಿಟ್ವಲ್ಲ, ಅದಕ್ಕೆ ನನ್ ಮಾತಾಡೋದಾಗ ಸುಮ್ನೆ ಇದ್ರು. ಒಂದ್ 6-7 ತಿಂಗಳು ಇವ್ರ ರಿಲೇಷನ್ ಅವ್ರ ಮನೇಲಿ ಇದ್ದು ಬೇರೆ ಊರಲ್ಲಿ. ತಿರ್ಗಾ ನಮ್ಮ ಅಕ್ಕರೆಲ್ಲ ಬಂದು ಕರ್ಕೊಂಡ್ ಹೋದ್ರು ನನ್ನ. ಕರ್ಕೊಂಡ್ ಹೋಗಿ ಆವಾಗ ಇಬ್ಬರನ್ನ ಮ್ಯಾನೇಜ್ ಮಾಡ್ಬೇಕಾಗಿತ್ತು ಇವ್ರು. ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಆದ್ರೆ ನಾನು ಮೈಂಡ್ ಅಷ್ಟೊಂದು ಇದಿಲ್ಲಲ್ಲ ನನಗೆ, ತಿಳ್ಕೊಂಬದಷ್ಟು. ನೀನ್ ಚೆನ್ನಾಗ್ ಓದ್ತಿದ್ದೀವಿ, ನಿನ್ ಬಿಡಿಸ್ಬಿಟ್ಟು ಅವ್ರು ಕೂಲಿ ಕಳಿಸ್ತಾ ಇದಾರಲ್ಲ, ನೀನು ಓದಕ್ ಆಗೋದಿಲ್ಲ, ನಾನ್ ನಿಮ್ಮ ಮಾವನ್ ಹೇಳಿ, ಇವಾಗ ನಾವಾಗಿದ್ರೆ ಓದಿಸ್ತಿರ್ಲಿಲ್ಲ, ನೀವಾಗ ಮದುವೆ ಮಾಡ್ಕೊಂಡಿದ್ಯಲ್ಲ ಓದ್ಸು ಅಂತ ಹೇಳು ಅವ್ರಿಗೆ ಅಂತ ಹೇಳ್ಕೊಟ್ರು. ನಾನ್ ಇದ್ಕೊಂಡು ಇದು ಕರೆಕ್ಟ್ ಅಲ್ಲೇ, ನಾನು ಓದ್ಬೇಕಲ್ಲ, ನಾನು ಓದೋದ್ ಬಿಟ್ಟು ಮದುವೆ ಮಾಡ್ಕೊಂಡಿದ್ದಲ್ಲ, ಇವಾಗ ಇವ್ರ ಓದಿಸ್ಬೇಕು. ಇವನ ಅಪ್ಪ ನಮ್ಮ ಬಿಟ್ಟು ಇವ್ರನ್ನ ಮದುವೆ ಮಾಡ್ಕೊಂಡ್ರೆ ಇವಾಗ ಇವ್ರಪ್ಪ ಅಮ್ಮನೆ ನನಗೂ ಅಪ್ಪ ಅಮ್ಮ ಅಂತ ಕೇಳಿದೆ. ಇವ್ರು ಆಗಲ್ಲ, ನಾವ್ ಓದ್ಸಲ್ಲ, ನೀನ್ ಓದ್ತಿಯಲ್ಲ, ಒಂದು ಏನ್ ಗ್ಯಾರಂಟಿ ಅಂದ್ರು. ಸೆಕೆಂಡ್ PUC ಪಾಸ್ ಆದ್ರೆ ಮುಂದಕ್ಕೆ ಓದಿಸ್ತೀವಿ ಅಂದ್ರು. ಅದಂಗೆ ಮೊದ್ಲೇ ಹೇಳಕ್ ಆಗ್ತದೆ. ಸೆಕೆಂಡ್ PUC ಪಾಸ್ ಆಗ್ಬೇಕಂದ್ರೆ ನಾನು ಓದ್ಬೇಕಲ್ಲ, ಇವಾಗ ಓದಕ್ ದುಡ್ಡು ಯಾರು ಕೊಡ್ತಾರೆ ಅಂದ್ರೆ ನೀನೇ ಓದ್ವಾ ಅಂದ್ರು. ಅದಕ್ಕೆ ನನಗ್ ಬೇಜಾರಾಗ್ಬಿಡ್ತು. ಅದಕ್ಕೆ ನಾನ್ ಜಗಳ ಮಾಡ್ಬಿಟ್ಟು ಇವ್ರ ತಗೋ ಇವ್ರ ಅಪ್ಪರ ತಗೋ ಎಲ್ಲಾರ ತಗೋ ಅದೇ ಹೋಗ್ಬಿಟ್ಟೆ ನಮ್ಮ ಮನೆಗೆ. ನಾನು ಈ ಹುಡ್ಗಿನು ಬಂತು ನಮ್ಮ ಮನೆಗೇನು ಬಂದ್ರುನು ನಾನು ಅಷ್ಟೇ ಜಾಸ್ತಿ ಇವ್ರ ಅಪ್ಪರಮ್ಮ ನನ್ ಮಾತು ಕೇಳಲಿಲ್ಲ, ನಾನು ಓದಿಸ್ಲಿಲ್ಲ. ಅವ್ರ ಜೊತೆಗೆ ಸೇರಿಸಿ ಏಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಿಮ್ಮಪ್ಪ ನಿಮ್ಮ ಓದಿಸಲ್ಲ, ನೀವು ಅಪ್ಪ ನಮ್ಮ ಮದುವೆ ಮಾಡ್ಕೊಂಡಿದ್ರೆ ನೀನ್ ಓದಿಸ್ತಿರ್ಲಿಲ್ಲ, ಚೆನ್ನಾಗಿ ಮದುವೆ ಮಾಡ್ಕೊಂಡಿದೀನಿ ಮೋಸ ಮಾಡ್ದಂಗೆ, ಓದಿಸ್ಬೋದ್ ಅಲ್ಲೇ ಓದಿಸು ಅಂತಂದ್ ನಾನು. ಇವ್ರು ಆಗೋದಿಲ್ಲ ಓದಲ್ಲ ಅಂತಂದು ಇವ್ರು. ಸುಮಾರು ಅಂದ್ರೆ ನನ್ಗಾಗಿ ಇನ್ನೂ 16 ವರ್ಷ ತುಂಬಿತ್ತೇನೋ, ಇವ್ರಿಗಿಂತಲೂ ನಾನು ಚಿಕ್ಕೋಳು. ಆದ್ರೂನು ನಾನು ಯಾವ ತರ ಹೇಳಿದೀನಿ ಗೊತ್ತಾ, ಈಗ ನಮ್ಮಪ್ಪ ನಮ್ಮಮ್ಮ ನಿನ್ನ ಓದಿಸಿಲ್ಲ, ನೋಡ್ಕೊಂಡಿಲ್ಲ, ಅವ್ರ ಮೇಲೆ ನೀನು ಬೇಕಾದ್ರೆ ಜಗಳ ಅನ್ನೋದು ಮಾಡು, ಅವ್ರನ್ನ ಹೇಟ್ ಮಾಡು, ಹಂಗಂತ ನಾನ್ ನೀನು ಬಂದಿದೀನಿ, ನೀನ್ ನನ್ ಜೊತೆ ಮಾತಾಡು, ಚೆನ್ನಾಗಿರೋ ಅಂತಂದ್ ಏನ್ ಹೇಳಿದ್ರು ಇವ್ರು ಕನ್ವಿನ್ಸ್ ಆಗ್ಲಿಲ್ಲ. ಈಗ ಇವ್ರ ಅಪ್ಪರಮ್ಮನ್ಗೂ ನೋವಿರುತ್ತೆ, ನನ್ನ ಹತ್ರ ಚೆನ್ನಾಗಿದ್ರೆ ಅವ್ರಿಗೂ ಬಾಧೆ ಆಗುತ್ತೆ. ಆಗ ಇಬ್ಬರನ್ನು ಮೇಂಟೈನ್ ಮಾಡ್ಬೇಕಾಗಿತ್ತು. ಸೊ ಅವ್ರಿಗೆ ಗೊತ್ತಿಲ್ದಂಗೆ ನನ್ನನ್ ಮಾತಾಡ್ಸೋದು ಮನೇಲಿ, ನನಗ್ ಗೊತ್ತಿಲ್ದಂಗೆ ಅವ್ರನ್ನ ಮಾತಾಡ್ಸೋದು ಮಾಡಕ್ ನನ್ಗೆ ಆಗಲ್ಲ. ನನ್ಗೆ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಇದ್ದಿದ್ದಂಗೆ ಹೇಳೋದು ಅಷ್ಟೇ ನಾನು. ಹಂಗೆ ಇವ್ರ ಹತ್ರ ಹಿಂಗ್ ಬಂದು ಮಾತಾಡೋದು, ಅವ್ರ ಹತ್ರ ಹೋಗಿ ಹಂಗ್ ಮಾತಾಡೋದು, ಹಂಗ್ ನನ್ಗ್ ಬರೋದಿಲ್ಲ ದೇವ್ರಾಡ್ದು. ಇವ್ರು ಹೇಳ್ತಾರೆ ಹಂಗೆ ಮೇಂಟೈನ್ ಮಾಡಕ್ ಆಗಲ್ಲ. ಏನಿದ್ರು ಇವ್ರನ್ ಬೈಬೇಕಾ ಇವ್ರನ್ ಮುಂದೆ ಬೈತೀನಿ, ಅವ್ರನ್ ಬೈಬೇಕಾ ಅವ್ರ ಮುಂದೆ ಬೈತೀನಿ ಅಷ್ಟೇ. ದಯವಿಟ್ಟು ಎರಡು ಕಡೆ ಹಂಗ್ ತುಂಬಾ ಅವಾಯ್ಡ್ ಮಾಡ್ಬಿಟ್ಟಿದ್ರೆ ಹೇಳ್ರಿ. ಅವಾಗ ಒಬ್ಳೆ ನಿಂತು ಹೋರಾಡಿದೀನಿ ನಾನು. ಅವಾಗ ಹೋರಾಡಿದಕ್ಕೆ ಇವತ್ತು ಇವರು ನನ್ ಪಕ್ಕ ಇದ್ದಾರೆ. ಇವಾಗ ನಾನು ಇರೋದು ಹೇಳ್ತೀನಿ. ಅವಾಗೆಲ್ಲ ನಾನು ಇವಾಗ ಯಾವಾಗ ಇವ್ರು ಓದಿಸ್ಲಿಲ್ಲ ಅಂದ್ರೆ ಅವಾಗ ನಾನು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ, ಹಂಗೆ ಇದ್ದೆ. ತಿರ್ಗಾ ಎಲ್ಲ ಅದೇ ಎಲ್ಲ ಕೇಳ್ದೆ. ಅದೇ ಎಲ್ಲ ಬ್ಯಾಡ್ ಹ್ಯಾಬಿಟ್ ಎಲ್ಲ ಕಲ್ತ್ ಬಿಟ್ಟೆ. ಹಿಂಗೆ ಯುಗಾದಿ ಬಂದ್ರೆ ಇಸ್ಪಿಟ್ ಆಡೋದು, ಮತ್ತೆ ಫ್ರೆಂಡ್ಸ್ ಜೊತೆಗೆ ಎಣ್ಣೆ ಹೊಡಿಯೋದು, ಸಿಗರೇಟ್ ಹೊಡಿಯೋದು ಎಲ್ಲ ಕಲ್ತ್ಕೊಬಿಟ್ಟೆ. ಆಮೇಲೆ ಜಾಸ್ತಿ ಕೇರ್ ತಗೊಂತಿರ್ಲಿಲ್ಲ. ಫಸ್ಟ್ನೇ ಡೆಲಿವರಿ ಅಂದ್ರೂ ನಾನು ಹೋಗ್ರಿ ಮಾಡ್ಕೊಬರ್ರಿ, ನಾನು ನಮ್ಗ್ ಯುಗಾದಿ ಐತೆ ಇಲ್ಲಿ ಅಂತಂದು ಹೋಗ್ತಿರ್ಲಿಲ್ಲ. ತಿರ್ಗಿ ಎಲ್ಲ ಜನ ಬೈದಿ ಹೋಗಲ್ಲಿ ಫಸ್ಟ್ನೇ ಡೆಲಿವರಿ ಇದು ಅಂತಂದ್ರು. ಆಗ ಹೋದೆ.
ಹೋದ್ರೆ ಆರಾಮ್. ಸೊ ಅದಕ್ಕೆ ಇವ್ರು ಹೇಳೋದ್ ಏನಂದ್ರೆ ನಂತರ ಅದೇ ನಾನು ಹೇಳದ್ನಲ್ಲ ಪಟ ಅಂತ ಅವ್ರಿಗೆ ಹಿಂದಿಂದ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಪಾಪ ಎಲ್ಲ ಏ ಐತೆ. ಪಟ ಅಲ್ಲ, ಕ್ಯಾಮ್ರಾ ಇಲ್ಲ ಅಂದ್ರೆ ಪಟನೆ ಮಾತಾಡ್ತಿದ್ದೆ. ಕ್ಯಾಮ್ರಾ ಆನ್ ಮಾಡಿ ಮಾತಾಡಂದ್ರೆ ಅಲ್ಲಿ ನನ್ ಕ್ಯಾಮ್ರಾ ನೋಡ್ತೀನಿ, ಮಾತ್ ಬರವೆ ನನ್ಗೆ ವಾಪಸ್ ಹೋಗ್ತದೆ. ಕ್ಯಾಮ್ರಾ ಅಲ್ಲಿ ನೋಡ್ತಿದ್ರು ಮಾತ್ ಬರೋ ವಾಪಸ್ ಹೋಗ್ತಾವಂತೆ. ಏನಿಲ್ಲ ಅವ್ರ ಮನ್ಸಲ್ಲಿರೋದ್ ನಾನು ಹೇಳ್ತೀನಿ ನೋಡಿ, ಅವ್ರು ಹೂ ಅಂತಾರೆ ಕೊನೆಗೆ. ಯಾವ್ದೇ ಹೆಣ್ಮಗಳನ್ನ ನೀವ್ ಇಷ್ಟಪಟ್ಟೋ ಇಲ್ಲ ಅರೇಂಜ್ಡ್ ಮ್ಯಾರೇಜ್ ಇಲ್ಲ ತಂದೆ ತಾಯಿ ಒಪ್ಪಿಗೆ ಮೇರೆಗೂ ಮದ್ವೆ ಆಗಿರ್ತಾರ ಸ್ವಲ್ಪ ಜನ. ಸೊ ಅಂತ ಹೆಣ್ಮಕ್ಳನ್ನ ನಿಮ್ಮನ್ನ ನಂಬಿ ನಿಮ್ ಮನೆಗ್ ಬಂದಾಗ ಅದೆಷ್ಟೇ ಕಷ್ಟ ಬಂದ್ರು ಹೆಂಡ್ತಿನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಹಂಗಂತ ಹೆಂಡ್ತಿ ಸೆರಗಿಡ್ಕೊಂಡು ಓಡಾಡೋ ತರ ಗುಲಾಮನ್ ತರ ತಂದೆ ಆಗ್ಬೇಡಿ. ತಾಯಿಗೆ ಮೋಸ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ಆದ್ರೂನು ತಂದೆ ಇಬ್ರನ್ನ ತಾಯಿಗ್ ಕೊಡೋ ಚೆನ್ನಾಗ್ ಬೆಲೆ ತಂದೆ ನೋಡ್ಕೊಳ್ರಿ. ತಾಯಿಗೂ ಕೊಡ್ಬೇಕು, ಹೆಂಡತಿ ಹೆಂಡ್ತಿ ಕೊಡೋ ಕೊಡ ಬೆಲೆ ಹೆಂಡ್ತಿಗೂ ಕೊಡ್ಬೇಕು. ಇನ್ನೊಂದ್ ಏನ್ ಗೊತ್ತಾ, ನಾನು ನನ್ನ ಅಹಂಕಾರ ಪಟ್ಟು ದುರಂಕಾರ ಪಟ್ಟು ಸಾಕ್ಷಿರೋದ್ ಏನಿಲ್ಲ. ನಾನು ಎಲ್ಲ ಫುಲ್ ಅವನೇ ಮಡಗಿದ್ದೀವ್ರಿ. ಏನನ್ ಮಾತಾಡಿದ್ರೆ ನಾನ್ ಡೋಂಟ್ ಕೇರ್ ಅಂತಿದ್. ನಮ್ಮ ಅಪ್ಪ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ಇವಳಾಗ್ಲಿ ಯಾರೇ ಆಗ್ಲಿ ಏನ್ ಹೇಳಿದ್ರು ನಾ ಕೇಳ್ತಿರ್ಲಿಲ್ಲ. ನನ್ಗೆ ಇಷ್ಟ ಬಂದಂಗೆ ನಾನ್ ಮಾಡೋದು ಅಂತಿದ್ದೆ. ಹೌದು. ಹಂಗ ಮಾಡಿ ಲಾಸ್ಟ್ ಹಾಳಾಗೋದ್ನೇ ಹೊರ್ತು ಉದ್ಧಾರ ಅಂತೂ ಆಗ್ಲಿಲ್ಲ ನಾನು. ಅದಕ್ಕೆ ಎಲ್ಲಾ ಬಿಟ್ಬಿಟ್ಟು ಇನ್ನೊಂದ್ 5 ವರ್ಷ ಒಂದ್ 6 ವರ್ಷದಿಂದ ಎಲ್ಲಾ ಬಿಟ್ಬಿಟ್ಟು ಇವಾಗ ಚೆನ್ನಾಗಿದ್ದೀನಿ. ಇವಾಗ ಅಂದ್ರೆ ಚೆನ್ನಾಗಿದ್ದೀನಿ ಅಂದ್ರೆ ಈ ಆಡಕ್ಕೂ ಎಣ್ಣೆಗೂ ಅಂತವಕ್ಕೇನಕ್ಕೂ ಹೋಗ್ತಾ ಇಲ್ಲ ಈಗ. ಸರಿ ನಮ್ಮ ಆಯ್ತು, ನಿನ್ನ ಇಷ್ಟೊಂದು ನಾವು ಮದ್ವೆ ಆದಾಗಿಂದ ನಾನು ನಿನ್ ಮಾತ್ ಕೇಳ್ಕೊಂಡು ನಾನೇನು ನಿನ್ ತರ ನಾನೇನು ಮಾಡ್ಲಿಲ್ಲ. ಸೊ ಹಂಗಾಗಿ ನನ್ನಂತೆ ಬಂದಿದ್ದಕ್ಕೆ ನಾನೇನು ಉಳ್ಸಿಲ್ಲ, ಏನು ನಿನ್ಗೆ ಮಾಡಿಲ್ಲ, ಇರೋ ಬರೋದೆಲ್ಲ ಕಳ್ಕೊಂಡಿದೀನಿ ಇನ್ನೂನು. ಸೊ ಹಂಗಾಗಿ ಇನ್ಮೇಲೆ ಒಂದ್ ಒಳ್ಳೆ ಲೈಫ್ ನಾನೇ ಹೇಳ್ದೆ, ಹೋಗಿರೋದೆಲ್ಲ ಬೇಡ, ನಾನ್ ಲೆಕ್ಕ ಹಾಕಲ್ಲ, ನಾನ್ ಒಡವೆ ಕೊಡು ಅಂತ ಕೇಳಲ್ಲ ನೀನ್ ಮಾಡ್ರೆ ಸಾಲ ಕಟ್ಟಲ್ಲ ಅನ್ನಲ್ಲ. ಇಬ್ರು ಸೇರ್ಬಿಟ್ಟು ಕಷ್ಟಪಟ್ಟು ನಾವೇನೋ ಒಂದ್ ಟ್ಯಾಲೆಂಟ್ ಮೇಲೆ ದುಡ್ದು ಸೊ ಸಾಲಗಳೆಲ್ಲ ತೀರಿಸ್ಕೊಂಡು ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡೋಣ. ಸೊ ಸುಮ್ನೆ ಇದ್ಬಿಡಿ, ಇನ್ನೇನು ಈ ತರ ಕೆಟ್ಟ ಕೆಲ್ಸಗಳಿಗೆಲ್ಲ ಹೋಗ್ಬೇಡ ಅಂತ ಹೇಳಿದಕ್ಕೆ ಸರಿ ಅಂತಂದ್ ಹೇಳ್ಬಿಟ್ಟು ಸೊ ಅವತ್ತಿಂದ ಒಂದ್ ಒಳ್ಳೆ ಲೈಫ್ ನ ಸ್ಟಾರ್ಟ್ ಮಾಡಿ. ಸೊ ಅವತ್ತು ನಾವು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ದು. ನಾವು ಅವಾಗ ಸ್ಟಾರ್ಟ್ ಮಾಡಿದ್ದು. ಸೊ ಅದ್ರಲ್ಲಿ ನನ್ನದಷ್ಟಕ್ಕೆ 1.5 ವರ್ಷ ಆದ್ರೂ ಸಕ್ಸಸ್ ಅನ್ನೋದು ಬಂದಿರ್ಲಿಲ್ಲ. ಆದ್ರೂ ನಾನ್ ಛಲ ಬಿಡ್ದೇನೆ ಅದು. ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ಈಗ ಯುಗಾದಿ ಹಬ್ಬ, ಈಗ ಎಲ್ಲ ದುಡ್ಡೆಲ್ಲ ಆಡಿ ಸೋತಿದ್ದೆ. ಸೋತಾಗ ದುಡ್ಡು ಇರ್ಲಿಲ್ಲಲ್ಲ, ಖಾಲಿ ಜಾಬ್ ಅಲ್ಲ. ಮನೆಗ್ ಬಂದ್ಬಿಟ್ಟು ಸುಮ್ನೆ ಮಲಗ್ದೆ, ಮಂಚದ ಮೇಲೆ ಮಲಗ್ದೆ. ಯಾರೋ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ರೆ ಯೂಟ್ಯೂಬ್ ಇಂದ ಲಕ್ಷ ಸಂಪಾದಿಸಬಹುದು ಅಂತ ಒಂದು ವಿಡಿಯೋ ಬಂತು. ನನಗೂ ಬೇಕಾಗಿರೋದು ದುಡ್ಡೇ ತಾನೆ. ಇವಾಗ ಯೂಟ್ಯೂಬ್ ನಾಗೆ ಹೆಂಗೆ ದುಡಿತಾರೆ ಇವ್ರು ಅಂತಂದು ನೋಡ್ಬಿಟ್ಟೆ ಎಲ್ಲ. ನೋಡಿದ್ರೆ ಆಗ ನನ್ಗೆ ಅರ್ಥ ಆಯ್ತು, ಹಿಂಗೆ ಇಷ್ಟು ಫಾಲೋವರ್ಸ್ ಇಷ್ಟು ವಾಚ್ ಟೈಮ್ ಎಲ್ಲ ಬಂದ್ರೆ, ವ್ಯೂಸ್ ಎಲ್ಲ ಚೆನ್ನಾಗ್ ಬಂದ್ರೆ ಹಿಂಗ್ ಡಾಲರ್ ರೂಪದಾಗೆ ಕೊಡ್ತಾರೆ ಅಂತ ಎಲ್ಲ ನೋಡ್ಕೊಂಡು ನಾನೇ ಚಾನಲ್ ಕ್ರಿಯೇಟ್ ಮಾಡ್ಕೊಟ್ಟೆ. ಒಂದು 7-8 ವಿಡಿಯೋ ನಾನೇ ಹಾಕ್ದೆ. ನನ್ ಕೈಲಿ ಮಾಡಕ್ ಆಗ್ಲಿಲ್ಲ ವಿಡಿಯೋ. ಆಮೇಲೆ ಇವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟೆ, ನೀವೇ ಮಾಡ್ಕೊಂಡು ಹೋಗು, ನಾನು ಎಲ್ಲ ಎಡಿಟಿಂಗ್ ಅಪ್ಲೋಡ್ ಎಲ್ಲ ನಾನೇ ಮಾಡ್ತೀನಿ, ನೀನು ಕಲಿಯೋವರೆಗೂ ನಾನೇ ತೋರ್ಸ್ಕೊಡ್ತೀನಿ ಅಂತ ಒಂದು ತಿಂಗಳೆಲ್ಲ ಕಲ್ಸ್ಕೊಟ್ಟೆ. ಆಮೇಲೆ ನಾನು ಡ್ರಾಪ್ ಆದೆ. ಯಾಕಂದ್ರೆ ನಮ್ಗೆ ಅಂದ್ರೆ ಅಮೌಂಟ್ ಸಾಲಕ್ ಕಟ್ಟಬೇಕು ಅನ್ನೋದು ಜಾಸ್ತಿ ಆಯ್ತು. ತಿಂಗಳ ಮಿನಿಮಮ್ ಅಂದ್ರೆ 48,000 ಕಟ್ಟಬೇಕಾಗಿತ್ತಾಗ. ಸೊ ಹಂಗಾಗಿ ಏನಾದ್ರೂ ಒಂದ್ ನಾನು ಮಾಡ್ಬೇಕಲ್ಲ ದುಡಿಮೆ. ಒಬ್ಬಂದೇ ದುಡ್ಡಾದ್ರೆ ಒಂದು 20,000-30,000 ದುಡಿಯೋದು ಸಾಕಾಗುತ್ತೆ. ಹಂಗಾಗಿ ನಾನು ಒಂದ್ ಹೆಲ್ಪ್ ಮಾಡ್ಬೇಕು, ಬೇಗ ಸಾಲಗಳು ಕ್ಲಿಯರ್ ಮಾಡ್ಬೇಕಂದ್ರೆ ನಾನು ದುಡಿಬೇಕಂತ ಒಂದು ಐಡಿಯಾ ಬಂದು ನಾನು ಅದಕ್ಕೆ ಛಲ ಬಿಡದೆ ಪಟ್ಟು ಬಿಡದೇನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಹಾಕಕ್ ಸ್ಟಾರ್ಟ್ ಮಾಡಿದೆ. ಅದರಿಂದ ನನ್ಗೆ ಅರ್ನಿಂಗ್ ಅನ್ನ ಸ್ಟಾರ್ಟ್ ಆಯ್ತು. ಮಂತ್ಲಿ ಒಂದ್ 10,000, 12,000, 15,000 ಈ ತರ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ವಿ, ಅದರಲ್ಲಿ ಪ್ರಮೋಷನ್ಸ್ ಎಲ್ಲ ಬಂತು. ಹಂಗಾಗಿ 2 ಮೇಂಟೈನ್ ಮಾಡಿ ಈ ತರ ಸಾಲುಗಳೆಲ್ಲ ಕಟ್ಕೊಂಡ್ ಬರ್ತಾ ಇದೀವಿ. ಈಗ ಆರಾಮಾಗಿದ್ದೀವಿ. ಆದ್ರೆ ಸ್ವಲ್ಪ ಜನ ಏನ್ ಶೋಕಿ ಮಾಡಕ್ ಬಂದಿದ್ಯಾ ನೀನು ವಿಡಿಯೋಸ್ ಮಾಡಕ್ಕೆ, ಅದೆಲ್ಲ ಬಿಡ್ರಿ, ಅವ್ರಿಗೆ ತಿಳುವಳಿಕೆ ಇಲ್ಲ. ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಆದ್ರೂ ಅದ್ ನನ್ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಅದ್ರ ಹಿಂದೆ ಕಷ್ಟ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಏನ್ ಸುಮ್ನೆ ಒಂದು ಡ್ರೆಸ್ ಹಾಕೊಂಡು ನಾವು ರೆಡಿ ಆಗಿದ ತಕ್ಷಣ ಓ ಇವಳಿಗೆ ಏನು ಮಾಡಕ್ ಕೆಲ್ಸ ಇಲ್ಲ, ಇವಳ ಗಂಡ ನೋಡಿದ್ರೆ ಅಲ್ಲಿ ಹೊರಗಡೆ ಕೆಲಸ ಮಾಡ್ತಾ ಇರ್ತಾನೆ, ಇವಳು ನೋಡಿದ್ರೆ ಮೇಕಪ್ ನಾನೇ ಹೇಳಿದೀನಿ, ನಾನ್ ಬಿಸ್ಲಾಗೆ ಕೆಲಸ ಮಾಡ್ತೀನಿ, ನಿನ್ಗೆ ಬಿಸ್ಲಾಗ ಕೆಲಸ ಮಾಡಕ್ ಆಗಲ್ಲ, ನೀನ್ ಈಸಿಯಾಗ ಮನೆಗೆ ಯೂಟ್ಯೂಬ್ ಮಾಡ್ಕೊಂಡು ಯೂಟ್ಯೂಬ್ ಇಂದ ವಿಡಿಯೋ ಹಾಕು, ಪ್ರತಿ ತಿಂಗಳು ನಿಂಗ್ ಸ್ಯಾಲ್ರಿ ಬರಂಗ್ ನಾನ್ ಮಾಡ್ತೀನಿ ಅಂತ ಅಂದು ಹೇಳಿ ನಾನೇ ಹೇಳಿದೀನಿ. ನಾನೇ ಎಲ್ಲ ತಂದು ಕೊಟ್ಟಿದ್ದೀನಿ. ಇದೂನು ಅಷ್ಟು ಈಸಿ ಅಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಾಗಿರುತ್ತೆ ಆಗ್ಲೇ. ನಂಬಿಕೆನೇ ಇರಲ್ಲ, ದುಡ್ಡು ಬರುತ್ತೋ ಇಲ್ಲ ಅಂಬೋದು. ನೀವು ಸಕ್ಸಸ್ ಆದ್ರೆ ಆದಂಗಿಲ್ಲ ಅಂದ್ರೆ ಇಲ್ಲ. ಇನ್ 5 ವರ್ಷ ಕಷ್ಟಪಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ವೇಸ್ಟೇ. ನೀನ್ ಸಕ್ಸಸ್ ಅನ್ನೋದು ಬಂದ್ರೆ ನಿನ್ಗೆ ದುಡ್ಡು ಬರೋದು. ಆದ್ರೂ ಒಂದು ನಂಬಿಕೆ ಮೇಲೆ ಟ್ರೈ ಮಾಡಿದೆ ನಾನು, ಆದ್ರೂ ಸಕ್ಸಸ್ ಆಯ್ತು 1.5 ವರ್ಷಕ್ಕೆ. ಸೊ ಹಂಗಾಗಿ ಕೊನೆಯದಾಗಿ ಇನ್ನು ತುಂಬಾ ಇದೆ, ಎಲ್ಲಾನು ಹೇಳ್ತಾ ಕುತ್ಕೊಂಡ್ರೆ ನಾನು ಹೇಳಿದ್ನಲ್ಲ, ಬಹಳ ಇದೆ ಹೇಳೋ ಅಂತದ್ದು. ಮೇನ್ ನಿಮ್ಗೆ ಹೇಳಿದೀನಿ, ತುಂಬಾ ಕಷ್ಟ ಲೈಫ್ ಅಂದ್ರೆ ಅಷ್ಟು ಈಸಿ ಅಲ್ಲ. ನಾವು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಲೈಫ್ ನ ನೋಡ್ಬಿಡ್ತೀವಿ ಅನ್ನಕ್ ಆಗಲ್ಲ.
ಎಷ್ಟೇ ದುಡ್ಡಿದ್ರು ನೆಮ್ಮದಿ ಜೀವನ ನಡ್ಸಕ್ಕಾಗಲ್ಲ. ನೆಮ್ಮದಿ ಜೀವನ ಇದ್ರೆ ದುಡ್ಡಿರಲ್ಲ ಒಬ್ಬರ ಕೈಯಲ್ಲಿ. ಅದಕ್ಕೋಸ್ಕರ ಎಲ್ಲಾನು ನಾವು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಒಂದು ಒಳ್ಳೆ ಮೈಂಡ್ ಸೆಟ್ ಇರ್ಬೇಕು, ದುಡಿಮೆ ಅನ್ನೋದು ಇರ್ಬೇಕು. ಆತರ ಇದ್ರೆ ಮದ್ವೆ ಆಗ್ರಿ. ಇನ್ನೊಂದು, ನಿಮ್ಮನ್ನ ನಂಬಿ ಒಂದು ಹೆಣ್ಣೋ ಗಂಡೋ ನಿಮ್ ಜೊತೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಮೋಸ ಮಾಡಕ್ಕಂತೂ ಹೋಗ್ಲೇಬೇಡಿ. ಸೊ ಯಾಕಂದ್ರೆ ಒಂದ್ ಹೆಣ್ಣು ಬರ್ತಿದ್ದಾಳೆ ಅಂತ ಅಂದ್ರೆ ಎಲ್ರನ್ನು ಬಿಟ್ಟು, ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮನ್ನ ಎಲ್ರನ್ನು ಬಿಟ್ಟು ಬರ್ತಾಳಂದ್ರೆ ಒಂದೇ ಒಂದು ಜೀವನ ನಂಬಿ ಬರೋದಂದ್ರೆ ಗಂಡನ್ನ. ಅದೇ ಗಂಡ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ಕೊನೆವರೆಗಿದ್ರೆ ಆ ಹೆಣ್ಣಿಗೆ ಸಿಗೋಷ್ಟು ಖುಷಿ ಅವ್ನ್ ಗೋಲ್ಡ್ ಇಲ್ಲ ರೇಷ್ಮೆ ಸೀರೆ ಏನ್ ಕೊಟ್ರು ಸಿಗಲ್ಲ. ಸಪೋರ್ಟ್ ಇದಾನೆ ಗಂಡ ಅಂದ್ರೆ ಅದು ಬೆಟ್ಟದಷ್ಟು ಖುಷಿ ಸಿಗುತ್ತೆ. ಹಾಗಾಗಿ ಯಾವ್ದೇ ಹೆಣ್ಣನ್ನ ತೆಗಳಕಂತೂ ಹೋಗ್ಬೇಡ್ರಿ. ಅವ್ರ ತವ್ರ ಮನೆ ಕಡೆಯವರು ಒಂದ್ ದುಬಾರಿ ಮಾತಾಡಿದ್ರ ಅವ್ರ ಮೇಲೆ ಸಾಧಿಸಿದ್ರೆ ಓಕೆ, ಅದು ಬಿಟ್ಟು ಹೆಂಡತಿ ಮೇಲೆ ಸಾಧಿಸಕ್ ಬರ್ಬೇಡ್ರಿ. ಸೊ ಇದೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಹೆಣ್ಮಕ್ಳಿಗೂ ಗೌರವ ಕೊಡಿ. ಅದೇ ರೀತಿ ಎಲ್ಲಾ ಹೆಣ್ಮಕ್ಳು ಗಂಡ ಆದವನ್ಗೆ ಗೌರವ ಕೊಟ್ಟು, ಸೊ ಅವನು ನನ್ ಸಮಾನೆ ನನ್ ಗಂಡನೇ ಅಂತ ಹೇಳ್ಬಿಟ್ಟು ಒಂದ್ ಬೆಲೆ ಕೊಟ್ಕೊಂಡ್ ಬಂದ್ರೆ ಅವ್ರ ಲೈಫ್ ಅಂತೂ ಸೊ ಎಷ್ಟೇ ಕಷ್ಟದಲ್ಲಿದ್ರು ಒಂದಲ್ಲ ಒಂದಿನ ಒಂದು ಒಂದು ಹೆಸರು ಮಾಡೋ ತರ ಬಂದೇ ಬರುತ್ತೆ ಅನ್ನೋದು ಎಕ್ಸಾಂಪಲ್ ನಮ್ಮ ಮನೆಯವ್ರನ್ನ ತಗೋಬಹುದು. ಸೊ ನಮ್ಮನ್ನ ಒಂದು ಬೆಲೆನೇ ಇಲ್ಲ ತರ ತಳ್ಳಿದ್ರು. ನಾವಾಗಲೆಲ್ಲ ಬೆಂಗಳೂರಿಗೆ ಹೋದ್ರೆ ನೋಡಿ ನಗ್ತಾ ಇದ್ರು ನಮ್ಮನ್ನ. ಇಸ್ಪೀಟ್ ಆಡಿ ಸೋತಾನೆ ಅವಾಗ ಕರ್ಕೊಂಡು ಆಗ್ಲೇ ಗಂಟು ಮುಟ್ಟೆ ಕಟ್ಕೊಂಡು ಹೊಲ್ಟಾ ಹೆಂಡ್ತಿನ ಅಂತ ನಗೋರೆ. ನಗೋರೆಲ್ಲ ಬೆಂಗಳೂರು ಸೇರಿ ಇದ್ರೆ ನಾವಿಲ್ಲೇ ಇದ್ದೀವಿ. ಹೌದು. ಸೊ ನಮ್ಮನ್ನೆಲ್ಲ ಆಡ್ಕೊಂಡ್ ನಕ್ಕಿರೋರ್ ಲೈಫ್ ಎಲ್ಲ ಏನಾಗಿದೆ ಅಂತ ನಾವು ಕಣ್ಮುಂದೆ ನೋಡ್ತಾ ಇದೀವಿ. ಅದಕ್ಕೆ ಹೇಳ್ತಾ ಇದೀನಿ, ಕಷ್ಟದಲ್ಲಿದ್ದರ್ನ ನೋಡಿ ನಗಕ್ ಹೋಗ್ಬೇಡ್ರಿ. ಹೋಗ್ಲೇಬೇಡಿ, ಬಂದೇ ಬರುತ್ತೆ. ವೆಯ್ಟ್ ಮಾಡ್ಬೇಕು ಅಷ್ಟೇನೆ. ಸೊ ಕಷ್ಟದಲ್ಲಿದ್ದಾರೆ. ನನ್ಗೆ ಹಾಕೊಳಕ್ ತಾಳಿ ಇರ್ಲಿಲ್ಲ, ನಾನ್ ನಿಜ ಹೇಳ್ತೀನಿ. ನಾನೇನು ಇಲ್ದೇರದಲ್ಲಿ ಹೇಳ, ಯಾಕಂದ್ರೆ ಪಾಪ ಇವಾಗ ದಾನ ಕೊಡ್ಸಿರೋದು ಜನಗಳು ಅದು ಮುರಿದೋಗಿತ್ತು. ಅವಾಗ ಬರೀ ಕರಿಮಣಿ ಹಾಕೊಂಡೈತೆ ತಾಳಿ ಇರೋದು. ನಮ್ಮ ಹತ್ರನ ದುಡ್ಡಿಲ್ಲ, ಗೊತ್ತಲ್ಲ. ನಾವು ಅವಾಗಿನ ಅಂದ್ರೆ ಏನು ದುಡಿತಿರ್ಲಿಲ್ಲ, ನಾವು ದುಡ್ಡು ಇರ್ಲಿಲ್ಲ ಅಂತ ಟೈಮ್ ಅಲ್ಲಿ ಇವ್ರಿಗೆ ಹೇಳೋದು ಆಡ್ಕೊಂಡ್ ನಗೋದು. ನಿನ್ ಹೆಂಡತಿಗ್ ತಾಳಿಯನ್ನ ಕೊಡ್ಸೋಣ, ಬರೀ ಕರಿಮಣೆಗೆ ಇದ್ದಾಳೆ ಅಂತ ಅನ್ನೋದು ನಗೋದು. ನಾನು ಇದ್ರೆ ಅಲ್ಲಿ ಬಿಡಮ್ಮ, ಅದಕ್ಕೇನ್ ಇದ್ರೆ ಇರ್ಲಿ ಅಂತಂದ್ ಹೇಳ್ಬಿಟ್ಟು ಹಂಗ ಅನ್ನೋರು. ಹಂಗೆ ಆಡ್ಕೊಂಡ್ ನಕ್ಕಿರೋರೆಲ್ಲ ಅವ್ರ ಲೈಫ್ ಏನಾಯ್ತು ಅಂತ ನನ್ಗೀಗ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಕಷ್ಟದಲ್ಲಿರೋರ್ ಮಾತ್ರ ಯಾವತ್ತೂ ಮಾತಾಡಕ್ ಹೋಗ್ಬೇಡ್ರಿ, ನಗಬೇಡ್ರಿ. ಮೇಯ್ನು ನಕ್ಕಿದ್ದೊಂದ್ ಪಟ್ನ ಆಗುತ್ತೆ ಅಂತಾರಲ್ಲ, ನಿಜವಾಗ್ಲೂ ಆಗುತ್ತೆ. ಅದು ಓನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮಿಬ್ಬರನ್ನ ನೀವು ನೋಡ್ಬೋದು. ಸೊ ನಮ್ ಲೈಫ್ ಇವಾಗಿರೋದಕ್ಕೂ ನಾನು ಹಾಳಾಗೋಗಿ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಇವಾಗ ನಾನು ಎಲ್ಲಾ ಹಾಳ್ ಮಾಡಿದ್ನಲ್ಲ ದುಡ್ಡು. ಈಗ ಹುಡ್ಗಿ ಒಡವೆ ಎಲ್ಲಾ ಇಸ್ಕೊಂಡಿದ್ದೆ. ಮತ್ತೆ ಇವ್ರ ಅಪ್ಪರ ಮಾತ್ರ ದುಡ್ಡು ಇಸ್ಕೊಂಬ ಹೋಗು, ನಾನು ಹಿಂಗ ಎಲ್ಲಾ ಇದ್ ಮಾಡಿದ್ನಿ, ಸಾಲ ಅದ್ ಕಟ್ಕೊಡ್ಬೇಕು, ಹೋಗಿ ಇಸ್ಕೊಂಬಂದು ಎಲ್ಲಾ ಇಸ್ಕೊಂಬಂದು ಕೊಟ್ಟೈತ. ಅವಾಗ ಎಲ್ಲಾ ಇಸ್ಕೊಂಡು ಎಲ್ಲಾರ್ಗು ಎಲ್ಲಾ ಕೊಟ್ಬಿಟ್ಟು ಎಲ್ಲಾ ಕ್ಲಿಯರ್ ಮಾಡ್ಕೊಂಡೆ. ಒಡವೆ ಎಲ್ಲಾ ಕಳ್ದೆ. ಆದ್ರೂನು ಎಲ್ಲಾ ಹೋದ್ರು ಪರವಾಗಿಲ್ಲ ಅಂತಂದ್ರೆ ಇದುವರೆಗೂ ಇಷ್ಟು ದಿನ ಜೊತೆಗೆ ಇದ್ದಾಳೆ ಅಂದ್ರೆ ಗ್ರೇಟು. ಎದುರಿಗೆ ಹೇಳ್ಬಾರ್ದು, ಏನಂದ್ರೆ ಹೇಳ್ತಾ ಇದೀನಿ ಅಷ್ಟೇ ಈಗ. ಗ್ರೇಟ್. ಹಂಗೆ ಅವ್ರ ಏನ್ ಹೇಳ್ತಾರಂದ್ರೆ, ಪಾಪ ನಾನು ಒಂದಿನಕ್ಕೂ ಜಗಳ ಅಂದ್ರೆ ನಾನ್ ಜಗಳ ಮಾಡಿಲ್ಲ ಇದುವರೆಗೂ. ನಾನ್ ಒಡವೆ ತಂದ್ಕೊಡು, ದುಡ್ಡು ತಂದ್ಕೊಡು. ಕಳ್ದಿದ್ನಿ. ಮಾಂಗಲ್ಯ ಚೈನ್ ಕೂಡ ಇಟ್ಟಿದ್ದೆ ಆಗ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೆ. ಆದ್ರೂ ಎಂದೆಂದು ಗಲಾಟೆ ಮಾಡಿ ನನ್ಗೆಲ್ಲಾ ಒಡವೆ ಕಳ್ದೆ, ದುಡ್ಡು ಕಳ್ದೆ ಅಂತ ಮಾಡ್ತಿಲ್ಲ. ಒಂದೇ ಒಂದು ಕೆಟ್ಟ ಚಟಗಳು ಬಿಡು, ಆ ಕಡೆ ಎಲ್ಲಿ ಗೇಮ್ಗೆ ಹೋಗ್ಬೇಡ ಅಂತಂದು ಬೈತಿದ್ರು. ಅದ್ ಮಾಮೂಲು ಬೈದ. ಅದೊಂದು ನೆರವೇರ್ಸಿದ್ರಲ್ಲ, ಅದೇ ಖುಷಿ. ಅದಕ್ಕೆ ನಾನು ಹೇಳ್ಬಿಟ್ಟೆ, ಇವಾಗ ಇಲ್ಲ 5 ವರ್ಷದ ಹಿಂದೆ ಹೇಳ್ದೆ, ಇನ್ನು ಮುಂದೆ ಎಂದಾದ್ರೂ ಆಗ್ಲಿ 100 ರೂಪಾಯಿ ಆಗ್ಲಿ ನಾನು ಎಲ್ಕ ವೇಸ್ಟ್ ಖರ್ಚು ಮಾಡಿದ್ರೆ ತಿರ್ಗ ನಾನು ನಂಬೇಡ ಅಂತ ಅಂದ್ಬಿಟ್ಟು ಇಲ್ಲಿಗ ಒಂದ್ 5 ವರ್ಷ ಆಯ್ತು ಬಿಟ್ಟು. ಎಂದೆಂದು ಏನಿನ್ ಕೆಟ್ಟ ಚಟಗಳಿಗೂ ಎಣ್ಣೆ ಚಟಗಳಿಗೂ ಅಂತ ಏನಕ್ಕೂ ಹೋಗಿಲ್ಲ. ಈ ಜೀವನ ಮಾಡ್ಕೊಂಡು ಈ ಹುಡುಗಿಗೆ ನೈಸ್ದಂಗೆ ಆರಾಮಾಗಿ ಜೀವನ ಮಾಡ್ತಿದ್ನಿ. ಆ ದೇವ್ರನ್ನು ಇವಾಗ ಚೆನ್ನಾಗಿಟ್ಟಿದ್ದಾನೆ. ಹೌದು. ಸೊ ಯಾವ್ದೇ ಮನೆಯಲ್ಲಿ ಹೆಣ್ಣನ್ನ ನೋಯಿಸ್ಬೇಡಿ, ಮನೆ ನಿಜವಾಗ್ಲೂ ಸರ್ವನಾಶ ಆಗುತ್ತೆ. ನಾನು ಅಹಂಕಾರ ಪಟ್ಟಿದ್ದಕ್ಕೆಲ್ಲ ಹಾಳಾಗೋದೇ ಹೊರ್ತು ನಾನಂತೂ ಉದ್ಧಾರ ಆಗ್ಲಿಲ್ಲ. ಅದಕ್ಕೆ ಈಗ ಹುಡುಗಿ ಹೇಳ್ದಂಗ್ ಕೇಳ್ಕೊಂಡು ಎಲ್ಲಿ ಕೆಟ್ಟ ಚಟಗಳಿಗೆ ಹೋಗ್ದಂಗೆ ಇವಾಗ ಇರೋದಕ್ಕೆ ಇವಾಗ ಚೆನ್ನಾಗಿದ್ದೀನಿ. ಈಗ ಎಲ್ರು ಮಾತಾಡಿಸ್ತಾರೆ ಚೆನ್ನಾಗಿ, ಮೊದ್ಲು ಮಾತಾಡಿಸ್ತಿರ್ಲಿಲ್ಲ, ಬೆಲೆನೆ ಕೊಡ್ತಿರ್ಲಿ. ಈಗ ಸರ್ ಅಂತ ಮಾತಾಡಿಸ್ತಾರೆ ಈಗ. ಅದಕ್ಕೆ ಹೇಳೋದು, ಯಾವ ಮನೆಯಲ್ಲಿ ಹೆಣ್ಣನ್ನ ಕಣ್ಣೀರ್ ಹಾಕ್ಸ್ತಾರ ನಿಜವಾಗ್ಲೂ ಆ ಮನೇಲಿ ಏಳ್ಗೆ ಅನ್ನೋದಿರಲ್ಲ. ನೀವ್ ಬೇಕಾದ್ರೆ ಪರೀಕ್ಷೆ ಮಾಡಿ. ನೀವ್ ಯಾವಾಗ ಸಂತೋಷದಿಂದ ಖುಷಿಯಾಗಿ ನೋಡ್ಕೊಂಡು ನೀವ್ ಅನ್ಯೋನ್ಯವಾಗಿರ್ತೀರಾ, ಆ ಮನೆನೂ ಹಂಗೆ ಹಾಲುಕ್ದಂಗೆ ಹುಕ್ಕಿ ಬರುತ್ತೆ. ಇನ್ನೊಂದು, ದುಡಿಬೇಕು. ಸುಮ್ನೆ ನಾವ್ ನೋಡ್ಕೊಂಡ್ ಮನೇಲಿ ಇರ್ತೀವಿ ಅಂದ್ರೆ ಆಗಲ್ಲ. ಇಬ್ರು ಗಂಡ ಹೆಂಡತಿ ಆದವ್ರು ಇಬ್ರು ಕಷ್ಟಪಟ್ಟು ದುಡಿದ್ರೆ ಆ ಮನೆ ಒಂದು ನೆಲೆಯಾಗಿ ನಿಲ್ಲುತ್ತೆ. ಸೊ ಇದೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ನಮ್ಮ ಮಾತಿಂದ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ನಾಳೆ. ಥ್ಯಾಂಕ್ ಯು.